ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಅಣ್ಣನ್ನ ನನ್ನಿಂದ ದೂರ ಮಾಡಿದೆಯಲ್ಲ, ನನ್ನ ಪ್ರತಿ ಹೆಜ್ಜೆಗೂ ನೀನು ಅಡ್ಡಕಾಲು ಹಾಕ್ತಾ ಬರ್ತಾ ಇದೆಯಲ್ಲ, ನನ್ನ ಕುಟುಂಬನ ನನ್ನಿಂದ ದೂರ ಮಾಡಿ ಅದು ಹೇಗೆ ನೀನು ನೆಮ್ಮದಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ. ಅದು ಹೇಗೆ ನಿನ್ನ ಫ್ಯಾಮಿಲಿನ ಕಟ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಅತ್ತೆ, ಭೂಮಿಕಾ, ಏನಮ್ಮ ಇದು? ಈ ಥರ ಇದೆ ಅಂತ ನನ್ನ ಹತ್ರ ಒಂದು ಮಾತು ಹೇಳದಲ್ವಾ? ನಿನಗೆ ಎಷ್ಟೆಲ್ಲ ತೊಂದರೆ ಆಗಿದೆ, ಅಪಾಯ ಆಗಿದೆ, ಆದರೆ ಇದರಲ್ಲೆಲ್ಲ ನನ್ನ ಪಾತ್ರ ಏನೂ ಇಲ್ಲಮ್ಮ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಮ್ಮ ಅಣ್ಣ ಮಾಡಿರೋದು. ಇಷ್ಟೆಲ್ಲ ಆಗ್ತಿದ್ರು ಇದೆಲ್ಲ ಅವನಿಂದಾನೇ ಆಗಿದ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಪ್ಲೀಸ್ ಭೂಮಿಕಾ, ನನ್ನ ನಂಬು. ಅತ್ತೆ, ಲಕ್ಷ್ಮೀಕಾಂತ್ ಅಂಕಲ್ ಯಾವಾಗಲೂ ನಿಮ್ಮ ಜೊತೆನೇ ಇದ್ರು. ನೀವಿಬ್ರು ಎರಡು ದೇಹ ಒಂದು ಜೀವ ಅನ್ನೋ ಥರ ಇದ್ರಿ. ಹಾಗಿದ್ಮೇಲೂ ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಆಶ್ಚರ್ಯ ಆಗುತ್ತತ್ತೆ. ನಿನಗೆ ನನ್ನ ಮೇಲೆ ಇನ್ನೂ ಡೌಟ್ ಇದೆಯಾ? ನನಗನ್ಸಿದ್ದನ್ನ ಹೇಳ್ಕೊತಿದ್ದೀನಿ ಅಷ್ಟೇ ಅತ್ತೆ. ಇನ್ನೊಬ್ಬರನ್ನ ಜಡ್ಜ್ ಮಾಡೋದಕ್ಕೆ ನಾನು ಕೋರ್ಟು ಅಲ್ಲ, ಜಡ್ಜು ಅಲ್ಲ. ಆದರೆ ಒಂದಂತೂ ಸತ್ಯ ಅತ್ತೆ, ಈಗ ನನ್ನ ಮೇಲೆ ನನ್ನ ಮಗುನ ಜೋಪಾನ ಮಾಡೋ ಜವಾಬ್ದಾರಿ ಇದೆ. ಯಾಕಂದರೆ ನಾನು ಹೊತ್ತಿರೋದು ಬರೀ ಮಗುನಷ್ಟೇ ಅಲ್ಲ, ಎಲ್ಲರೂ ಆಸೆನ, ಎಲ್ಲರೂ ನಿರೀಕ್ಷೆನ. ಸೊ ನಾನು ಮೈ ಮರೆಯೋದಕ್ಕೆ ತಯಾರಾಗಿಲ್ಲ. ಈಗ ನಾನು ಯಾರನ್ನೂ ನಂಬೋ ಸ್ಥಿತಿಯಲ್ಲಿಲ್ಲ. ಅದು ಅತ್ತೆ ಆದರೂ ಸರಿ. ಹಾಗಂತ ಎಲ್ರೂ ನಂಬಲ್ಲ ಅಂತಲ್ಲ, ನಂಬೋರ್ನ ಮಾತ್ರ ನಂಬ್ತೀನಿ. ಏನೇನು ಮಾತಿನ ಅರ್ಥ? ನನ್ನನ್ನು ನಂಬೋದಕ್ಕಾಗಲ್ಲ ಅಂತನಾ? ಅದನ್ನ ನಾನು ಹೇಗೆ ಹೇಳೋಕ್ಕಾಗತ್ತತ್ತೆ? ಅದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಆತ್ಮಸಾಕ್ಷಿ ಗೊತ್ತಿರುತ್ತೆ. ಅದನ್ನು ನಾನು ನಿಮಗೆ ಬಿಡ್ತೀನಿ. ನೋಡಿ ಅತ್ತೆ, ಗೌತಮ್ ಅವರು ನಿಮಗೆ ತಾಯಿ ಸ್ಥಾನ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ನಿಮ್ಮನ್ನು ನಂಬೋದು. ಆದರೆ ನನಗೆ ನನ್ನ ಮಗು ಮುಖ್ಯ. ನಾನು ಯಾರಿಗೂ ನಂಬೋದಕ್ಕಾಗಲ್ಲ.
ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯ? ಈ ಥರ ಯೋಚನೆ ಎಲ್ಲ ನಿನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು. ಅದು ನಿನಗೂ ಒಳ್ಳೇದಲ್ಲ, ನಿನ್ನ ಮಗುಗೂ ಒಳ್ಳೇದಲ್ಲ. ನೀನು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಅದನ್ನ ಬಿಟ್ಟು ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ನೋಡು, ಟೀಚರ್ ಆಗಿ ಎಲ್ಲ ತಿಳಿದವಳಾಗಿ ಇದೆಲ್ಲ ನಿನಗೆ ಗೊತ್ತಿರಬೇಕು. ಇದೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ? ಥ್ಯಾಂಕ್ಸ್ ಅತ್ತೆ, ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿರೋದಕ್ಕೆ. ಆದರೂ ಏನಾದರೂ ಏನಿಲ್ಲ, ಬರಲಾ? ಟೇಕ್ ಕೇರ್ ಅತ್ತೆ. ಹಾ, ಬಂದ್ಯಾಕಂದ? ಎಲ್ಲೋಗಿದ್ಯಮ್ಮ? ಶಾಕುಂತಲ ಹತ್ತಿರ ಮಾತಾಡ್ಸಕ್ ಹೋಗಿದ್ದಪ್ಪ. ಸರಿ, ಹೋಗೋಣವಾ? ಹಾ, ಹೊಡೋಣ. ಒಂದು ನಿಮಿಷ. ಹೊಡ್ಲಾ? ಸರಿ, ಹೋಗಿದ್ ಬನ್ನಿ. ಯು ಟೇಕ್ ಕೇರ್. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಲೇಟ್ ಆಗಿದೊಳೋದು, ಲೇಟಾಗಿ ಮಲಗೋದು, ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡದೇ ಇರೋದು, ಮೆಡಿಸಿನ್ ತಗೊಳ್ದೇ ಇರೋದು, ಆ ರೀತಿ ಏನು ಮಾಡಬೇಡಿ. ಎಲ್ಲ ಟೈಮ್ ಕರೆಕ್ಟಾಗಿ ಮಾಡಿ. ನಾನು ಹೇಳಿದ್ದೆಲ್ಲ ಸಿನ್ಸಿಯರ್ ಸ್ಟೂಡೆಂಟ್ ತರ ಚಾಚು ತಪ್ಪದೆ ಫಾಲೋ ಮಾಡ್ಬೇಕು. ಓಕೆ? ಆಗ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನಿಲ್ಲ ಅಂತ ಕೂರ್ಗಿ ಸೋರ್ಗಿ ಸಣ್ಣ ಆಗೋಕ್ಕೆಲ್ಲ ಹೋಗ್ಬೇಡಿ. ನೀವು ಹೀಗಿರೋದೇ ನನ್ಗೆ ಇಷ್ಟ ಅಂತ ಗೊತ್ತು ತಾನೆ. ಡುಮ್ಡುಮಕ್ಕೆ ಕುಂಡಕ್ಕೆ. ಓಕೆ? ಆಯ್ತು. ನೀವು ನಿಮ್ಮ ಆರೋಗ್ಯನ ನೋಡ್ಕೊಡಿ. ಸುಮ್ಮನೆ ಹೊರಗಡೆ ಎಲ್ಲೂ ಸುತ್ತಾಡಕ್ ಹೋಗ್ಬೇಡಿ, ಕೆಲಸ ಮಾಡಬೇಡಿ, ಸ್ಟ್ರೈನ್ ಮಾಡ್ಕೋಬೇಡಿ. ಹೊರಗಡೆ ಹೋಗೋದ್ರಲ್ಲಿ ಮನೆಯಿಂದ ಆಚೆ ಕಾಲಿಡಬಾರ್ದು. ಸುಮ್ಮನೆ ಮಹಾರಾಣಿ ತರ ಮನೇಲಿರ್ಬೇಕು. ಗೊತ್ತಾಯ್ತಾ? ನೀವಿಲ್ದೆ ನಾನು ಮಹಾರಾಣಿ ಹಾಕಿರಕ್ ಸಾಧ್ಯನಾ? ಡೋಂಟ್ ವರಿ, ಟ್ರೈ ಮಾಡ್ತೀನಿ. ಅಲ್ಟಿಕ್ಕೆ ಮಾವ, ಮತ್ತೆ ಭೂಮಿಕನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲ, ಚೆನ್ನಾಗಿ ನೋಡ್ಕೋತೀರಾ ಅಂತ ಗೊತ್ತು, ಮಾತಿಗೆ ಹೇಳಿದೆ. ನೀವೇನು ಯೋಚನೆ ಮಾಡಬೇಡಿ, ನಾವು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ. ಚಿಂತೆ ಮಾಡಬೇಡಿ ಹೇಳಿ. ಅಂದ್ರೆ ಅವಳನ್ನ ಜೋಪಾನ ಮಾಡೋದು ನಮ್ಮ ಜವಾಬ್ದಾರಿ. ಅಳಿಯಂದ್ರೆ ನಿಮ್ಮಷ್ಟಿಲ್ದೇ ಇರ್ಬೋದು, ಆದ್ರೆ ನಮ್ಮ ಕೈಯಲ್ಲಿ ಆಗೋ ಮಟ್ಟಿಗೆ ನಾವು ಖಂಡಿತ ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ. ನೀವು ಬೇಜಾರಾಗ್ಬೇಡಿ, ನಾವು ದೂರ ಮಾಡ್ತಾ ಇದೀವಿ ಅಂತ. ಪದ್ಧತಿ ಇರೋದೇ ಹಾಗೆ. ತಾಯಿ ಆಗೋಳು ತಾಯಿ ಹತ್ರ ಇರ್ಬೇಕು, ತಾಯಿತನನ ಕಲಿಯಕ್ಕೆ ಅಂತಾರೆ. ಅದೇ ಪದ್ಧತಿ. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ವಿ. ನೀವೇನು ವರಿ ಮಾಡ್ಕೋಬೇಡಿ ಭಾವ. ಅಕ್ಕನ ಜೊತೆ ನಾನು ಇರ್ತೀನಿ. ಅಮೃತಧಾರೆ